ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಎಲ್ಲರೂ ತಮ್ನೈಲ್ನ ನೋಡೇ ಇರ್ತೀರಾ. ತಮ್ನೈಲಲ್ಲಿ ಜೀವನದ ಸಾರವೇ ಈ ರಂಗೋಲಿಯಲ್ಲಿ ಅಡಗಿದೆ ಅಂತ ಹಾಕಿದ್ದೀನಿ. ನಿಜವಾಗ್ಲೂ ಜೀವನದ ಸಾರವನ್ನು ನಾನು ರಂಗೋಲಿ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಏನಪ್ಪ ಅಂತ ಅಂದರೆ, ಇಡೀ ಜೀವನವನ್ನು ನಾನು ಈ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಇರುವಂಥ ಹಾಡಿನ ಮುಖಾಂತರ, ಹಾಡು ಅಂತ ಅಂದರೆ ಹಾಡು ಹೇಳೋದಲ್ಲ, ಈ ಹಾಡಲ್ಲಿ ಅಡಗಿದೆ ಅನ್ನೋದನ್ನ ನಾನು ರಂಗೋಲಿ ತೋರಿಸ್ಕೊಂಡು ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ಹಾಡಂತೂ ಎಲ್ಲರೂ ಆಲ್ಮೋಸ್ಟ್ ಕೇಳಿರ್ತೀರ, ಬಟ್ ಇದ್ರ ಅರ್ಥ ನಿಮಗೆ ಗೊತ್ತಿರಲ್ಲ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ಎಲ್ಲೋ ಒಬ್ರಿಗೆ ಇಬ್ಬರಿಗೆ ಗೊತ್ತಿರುತ್ತೇನೋ ಗೊತ್ತಿಲ್ಲ, ಬಟ್ ಗೊತ್ತಿದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಗೊತ್ತಿಲ್ಲ ಅನ್ನೋರು ಕರೆಕ್ಟಾಗಿ ಹೇಳಿದ್ದೀನಾ ಇಲ್ವಾ ಅನ್ನೋದು, ಅಥವಾ ಈ ಹಾಡಿಗೂ ನಾನು ಹೇಳೋ ಮಾತಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಹೇಳಬೇಕು ಅಂತ ಕೇಳ್ಕೊತ ಬನ್ನಿ. ಏನು ಅಂತಂದರೆ, ನನಗೂ ಈ ವಿಷಯ ಗೊತ್ತಿರಲಿಲ್ಲ. ನನಗೆ ನಮ್ಮಜ್ಜಿ ಹೇಳಿದ್ದು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಈ ಆಟ ಅಂತೂ ಎಲ್ಲರೂ ಆಡಿರ್ತೀವಿ. ಆಟದ ಜೊತೆ ಈ ಹಾಡಂತೂ ಹೇಳಲೇಬೇಕು, ಇಲ್ಲಾಂದರೆ ಆ ಆಟಕ್ಕೆ ಒಂದು ಅರ್ಥನೇ ಇರಲ್ಲ ಅಂತಲೇ ಹೇಳ್ಬೋದು. ಯಾವುದು ಅಂದರೆ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಮಿಣ ಡಾಮ್ ಡೂಮ್ ಟಸ್ ಪುಸ್ ಕೈ ಕೊಟಾರ್ ಅಂತ ಈ ಒಂದು ಪದ್ಯ ಹೇಳಿರ್ತೀವಿ. ಈಗ ನೆನಪಾಯ್ತಲ್ವಾ? ಈ ಹಾಡು ಆಲ್ಮೋಸ್ಟು 90 ಕಿಡ್ಸ್ಗೆ ಗೊತ್ತಿರುತ್ತೆ. ಇವರು ಬೇಕಾದರೆ ಇವ್ರ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅಷ್ಟು ಫೇಮಸ್ ಆಗಿತ್ತು ಆಗಿನ ಒಂದು ಕಾಲದ ಈ ಒಂದು ಹಾಡು ಮತ್ತು ಈ ಒಂದು ಗೇಮ್ ಅಂತಲೇ ಹೇಳ್ಬೋದು. ಏನಪ್ಪ ಈ ಹಾಡಲ್ಲಿ ಏನು ಅಂಥದ್ದೇನಿದೆ ಜೀವನದ ಸಾರಾಂಶ ಅಂತ ನೀವು ಕೇಳ್ಬೋದು. ಇದೆ, ಅದನ್ನೇ ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ನನಗೂ ಇದನ್ನು ನಮ್ಮ ಅಜ್ಜಿ ಕೂಡ ಹೇಳಿದ್ದು. ಈ ಹಾಡಲ್ಲಿ ತುಂಬ ಅರ್ಥ ಇದೆ. ಈ ಹಾಡು ಭೂಮಿ ಮೇಲೆ ಮನುಷ್ಯನದ ಜೀವನದ ಘಟ್ಟಗಳನ್ನ ತಿಳಿಸ್ಕೊಡುವಂತಹ ಹಾಡಾಗಿದೆ. ಅಂದರೆ ಯಾವ್ಯಾವ ಘಟ್ಟಕ್ಕೆ ಹೋದಾಗ ಮನುಷ್ಯ ಯಾವ್ಯಾವ ರೀತಿ ಇರ್ತಾನೆ ಅನ್ನೋದನ್ನ ಈ ಹಾಡಲ್ಲಿ ಹೇಳಿದ್ದಾರೆ. ಅವಲಕ್ಕಿ ಅಂತ ಅಂದರೆ, ಮನುಷ್ಯ ಬಾಲ್ಯದಲ್ಲಿ ಅವಲಕ್ಕಿನ ತಿಂತಾನೆ ಅಂತ. ಅದೇ ಪವಲಕ್ಕಿ ಅಂತ ಅಂದರೆ, ದೊಡ್ಡವನಾದಮೇಲೆ ಪಾವಲಕ್ಕಿ ಅಂದರೆ ಪಾವಕ್ಕಿ ಅನ್ನವನ್ನು ತಿಂತಾನೆ. ಅಂದರೆ ಪಾವಾಗುವಷ್ಟು ಒಂದು ಅನ್ನವನ್ನು ತಿಂತಾನೆ ಅಂತ. ಕಾಂಚನ ಅಂತ ಅಂದರೆ, ಯೌವನದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ದುಡ್ಡು ಕೈಯಲ್ಲಿ ಓಡಾಡುತ್ತೆ, ಅದಕ್ಕೆ ಕಾಂಚನ ಅಂತ ಅರ್ಥ. ಇನ್ನು ಮಿಣ ಅಂದರೆ ಏನು? ಕೆಲಸ ಸಿಗುತ್ತೆ, ದುಡ್ಡು ಎಲ್ಲ ಇರುವಾಗ ಅವನ ಜೀವನದಲ್ಲಿ ಎಲ್ಲ ಮಿಣ ಅಂತ ಹೊಳಿತಾ ಇರುತ್ತೆ ಅಂತ ಅರ್ಥ. ಅದೇ ಡಾಮ್ ಡೂಮ್ ಅಂದರೆ, ಆಮೇಲೆ ಏನಾಗುತ್ತೆ, ಧಾಮ್ ಧೂಮ್ ಅಂತ ಅವನ ಮದುವೆ ಆಗುತ್ತೆ ಅಂತ. ಇನ್ನು ಟಸ್ ಪುಸ್ ಅಂದರೆ ಏನಿರ್ಬೋದು ಅಂತ ಕೇಳ್ಬೋದು ನೀವು. ಮದುವೆ ಆದಮೇಲೆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಟಸ್ ಪುಸ್ ಅಂತ. ಇನ್ನು ಕೊನೆಗೆ ಉಳಿದಿರೋ ಅಂಥದ್ದು ಕೊಯ್ ಕೊಟಾರ್, ಕೊನೆಗೆ ವ್ಯಕ್ತಿಯ ಮರಣ ಆಗುತ್ತೆ ಅಂತ ಅರ್ಥ. ಹೇಗಿದೆ ಅಂತ ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಜೀವನದ ಸಾರವೇ ಈ ಹಾಡಿನಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು. ಅವರು ನನಗೆ ಹೇಳಿ ಮುಗಿಸಿದ ಮೇಲೆ ನಾನು ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ದೆ. ಓ ಹೌದಾ, ಹೀಗೂ ಇದೆಯಾ ನೋಡಿ. ಆಗಿನ ಕಾಲದಲ್ಲಿ ಒಂದು ಹಾಡು ಮುಖಾಂತರವನ್ನು ಒಂದು ಜೀವನದ ಪಾಠವನ್ನು ಕಲಿಸ್ತಾ ಇದ್ರು ಅನ್ನೋಕ್ಕೆ ಇದೇ ಉದಾಹರಣೆ. ಸೊ ಆವಾಗ ಒಂದೊಂದು ಏನೇ ಒಂದು ಸಂಪ್ರದಾಯ ಆಗಲಿ, ಒಂದು ಆಟ ಆಗಲಿ, ಒಂದು ನೀತಿ ಪಾಠ ಆಗಲಿ, ಏನೇ ಮಾಡಿದರೂ ಅದಕ್ಕೆ ತುಂಬಾ ಅರ್ಥ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಹಿತಿ, ಈ ಒಂದು ಜೀವನದ ಸಾರ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂತಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತ ನೋಡಿ. ಇವತ್ತು ಬ್ಯೂಟಿಫುಲ್ ರಂಗೋಲಿನ ತೋರಿಸಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ರಂಗೋಲಿ. ನನಗೆ ಹಾಕಿದ್ಮೇಲೆ ತುಂಬ ಇಷ್ಟ ಆಯಿತು. ಬಟ್ ಹಾಕೋಕ್ಕೂ ಮುಂಚೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ ಪೆನ್ಸಿಲಲ್ಲಿ ಬರೆದಾಗ, ಬಟ್ ಹಾಕಿದ್ಮೇಲೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮುಂದಿನ ವೀಡಿಯೋಗಳಿಗೆ ವೆಯ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವೀಡಿಯೋ.